ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ಲಾಕತ್ತಿರಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅನ್ನೋ ಆಪ್ಷನ್ಸ್ನ ಕ್ಲಿಕ್ ಮಾಡಿದರೆ ನಾವು ಬಿಡ್ತಕ್ಕಂಥ ವಿಡಿಯೋ ನೋಟಿಫಿಕೇಷನ್ ಮೊದಲಿಗೆ ನಿಮಗೆ ಬರುತ್ತೆ. ನೀವೇ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ಬೋದು. ಇವಾಗ ನೋಡ್ಲತ್ತಿರಲ್ಲ ಆ ಫ್ರಂಟ್ ಪಾರ್ಟು ಈ ರೀತಿಯಾಗಿ ಡಿಸೈನ್ ಮಾಡಿಬಿಟ್ಟು ಪ್ರಿನ್ಸಸ್ ಕಟ್ಟಿಟ್ಟು ಬ್ಲೌಸ್ನ ಸ್ಟಿಚ್ ಮಾಡಿದ್ನಿ. ಇದನ್ನು ಬ್ಯಾಕ್ ನೆಕ್ ಡಿಸೈನನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡು ಇವತ್ತಿನ ವಿಡಿಯೋನ ಮಾಡ್ಲಾಕತ್ತೀನಿ. ಇದು 40 ಎದೆ ಸುತ್ತಳತೆ ಇರ್ತಕ್ಕಂತಹ ಬ್ಲೌಸ್. ಇದು ನೋಡ್ತಾ ಇದ್ದೀರಲ್ಲ, ಫ್ರಂಟು ಕೊರಳಿನ ಸೇಪ್ ಈ ರೀತಿಯಾಗಿ ಬಂದಿದೆ. ಇದಕ್ಕೆ ನಾನು ಗೋಲ್ಡನ್ ಕಲರ್ ಏನೈತಲ್ಲ ಈ ರೀತಿಯಾಗಿ ಪೈಪಿಂಗ್ ಕೊಟ್ಟೀನಿ. ಅಂದರೆ ಅದರೊಳಗೆ ಸ್ವಲ್ಪ ಗೋಲ್ಡನ್ ಕಲರ್ ಏನೈತಲ್ಲ ಒಳಗಡೆ ಮಿಕ್ಸ್ ಇತ್ತಲ್ಲ, ಹೀಗಾಗಿ ಮಾಡಿಕೊಂಡು ಸೈಡ್ ಫಿಟ್ಟಿಂಗ್ ಲೈನನ್ನು ಇವಾಗ ಮಾರ್ಕ್ ಮಾಡ್ತಾಯಿದ್ದೀನಿ. ಮೊದಲಿಗೆ ನೀವು ಬ್ಯಾಕ್ ಪಾರ್ಟನ್ನು ರೆಡಿ ಮಾಡಿಬಿಟ್ಟು ಫ್ರಂಟ್ ಪಾರ್ಟ್ ಕೂಡ ಸ್ಟಿಚ್ ಮಾಡ್ಬೋದು. ಇವಾಗ ನಾನು ಏನೈತಲ್ಲ ಪ್ರತಿಯೊಂದು ಬ್ಲೌಸ್ ಕೂಡ ಏನೈತಲ್ಲ ಫ್ರಂಟ್ ಪಾರ್ಟ್ ರೆಡಿ ಮಾಡಿಬಿಟ್ಟು ಬ್ಯಾಕ್ ಪಾರ್ಟನ್ನು ಸ್ಟಿಚಿಂಗ ಮಾಡ್ತೀನಿ. ಇವಾಗ ಸೈಡ್ ಫಿಟ್ಟಿಂಗ್ ಲೈನನ್ನು ಮಾರ್ಕ್ ಮಾಡಿಬಿಟ್ಟು ಎಕ್ಸ್ಟ್ರಾ ಏನಿರುತ್ತಲ್ಲ ಅವಾಗ ಕಟಿಂಗ್ ಮಾಡ್ಲಾಕತ್ತಾನೆ. ಅಂದರೆ ಸೊಂಟದ ಸುತ್ತಳತೆ ಏನೈತೆಲ್ಲ ನಾನು ಅಂದಾಜಾಗಿ ತೊಗೊಂಡಿರ್ತೀನಿ. ಹೀಗಾಗಿ ಇವಾಗ ಎಕ್ಯುರೇಟಾಗಿ ತೊಗೊಂಡು ಸ್ಟಿಚಿಂಗ್ ಮಾರ್ಜಿನನ್ನು ಸೇರಿಸ್ಬಿಟ್ಟು ಕಟಿಂಗ್ ಮಾಡ್ತಾಯಿದ್ದೀನಿ. ಹಾಗೆ ನೋಡ್ಲಾಕತ್ತೀರಲ್ವ, ರೆಡಿ ಬ್ಲೌಸ್ ಲೆಂತನ್ನು ಮಾರ್ಕ್ ಮಾಡಿಬಿಟ್ಟು ಆಮೇಲೆ ಸ್ಟಿಚಿಂಗ್ ಮಾರ್ಜಿನ್ ಅಂತ ಹೇಳಿ ಶೋಲ್ಡರ್ ಜಾಯಿಂಟ್ಗೋಸ್ಕರ ಅರ್ಧ ಇಂಚು, ಆಮೇಲೆ ಸೊಂಟ ಸೈಡು ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡೋಕ್ಕೋಸ್ಕರ ಅರ್ಧ ಇಂಚು, ಇಷ್ಟನ್ನು ನಾನು ಬಿಟ್ಬಿಟ್ಟು ಇವಾಗ ಮಾರ್ಕಿಂಗನ್ನು ಮಾಡ್ತಾಯಿದ್ದೀನಿ. ಕರೆಕ್ಟಾಗಿ 13.5 ಇಂಚು ಬ್ಲೌಸ್ ಲೆಂತ್ ಅನ್ನೋದು ಸಿಗ್ತಿದೆ. ಇವಾಗ 3.5 ಇಂಚು, 4.5 ಇಂಚು ಬಿಡ್ತು, 3.5 ಇಂಚು ಹೌದಾ ಈ ರೀತಿಯಾಗಿ ನಾನು ಮಾರ್ಕ್ ಮಾಡಿಕೊಂಡು ಬೋಟ್ ನೆಕ್ ಶೇಪನ್ನು ಹಾಕ್ಲಕತ್ತೀನಿ. ಶೋಲ್ಡರ್ ಬಂದುಬಿಟ್ಟು ನಾನು 9 ಇಂಚ್ ತೊಗೊಂಡಿದ್ದೀನಿ. ಅಂದರೆ ಇದು ಫುಲ್ ಕ್ಲೋಸ್ ನೆಕ್ ಬರೋ ರೀತಿಯಾಗಿ ಸ್ಟಿಚ್ ಮಾಡ್ಲಾಕತ್ತೀನಿ. ಹಾಗೆ ಕೊರಳಿನ ಲೆಂತ್ ಬಂದು ನಾನು 10 ಇಂಚನ್ನು ಮಾರ್ಕ್ ಮಾಡ್ತಾಯಿದ್ದೀನಿ. ಈ ಸೈಡ್ ಕೂಡ 10 ಇಂಚು, ಆಮೇಲೆ ಇಲ್ಲಿ ಕೂಡ ಏನೈತಲ್ಲ 4.5 ಇಂಚ್ಗೆ ನಾನು ಮಾರ್ಕಿಂಗನ್ನು ಮಾಡಿ ಒಂದು ಬಾಕ್ಸ್ ರೀತಿಯಾಗಿ ಮಾರ್ಕನ್ನು ಹಾಕೋತೀನಿ. ಹಾಗೆ ಶೋಲ್ಡರ್ ಬಂದು 9 ಇಂಚ್ ತೊಗೊಂಡಿದ್ದೀನಿ. ನೆಕ್ ಬಿಡ್ತು 4.5 ಇಂಚ್ ತೊಗೊಂಡು ಮಾರ್ಕನ್ನು ಮಾಡಿದ್ದೀನಿ. ಇಲ್ಲಿ ನೀವು ಕ್ಲೋಸಾಗಿ ನಾವು ಸ್ಟಿಚ್ ಮಾಡ್ತೇನೆ ಅಂತಂದರೆ 1.25 ಇಂಚ್ವರೆಗೂ ತೊಗೋಬೋದು. ನಾನು ಇಲ್ಲಿ ಡೋರಿಯನ್ನು ನಾನು ಅಟ್ಯಾಚ್ ಮಾಡೋದ್ರಿಂದ ನಾನು ಅಷ್ಟೇ ಒಂದು 3/4 ಇಂಚಾಗಷ್ಟು ತೊಗೊಂಡಿದ್ದೀನಿ. ಆಮೇಲೆ 2.5 ಇಂಚ್ಗೆ ಕೆಳಗಿಂದ ಮಾರ್ಕ್ ಮಾಡಿಬಿಟ್ಟು ಈ ರೀತಿಯಾಗಿ ನಾನು ಒಂದು ಮಾರ್ಕನ್ನು ಕೊಡ್ಲಾಕತ್ತೀನಿ ಸೇಪ್ ಹಾಕೋಗೋಸ್ಕರ. ಜಾಸ್ತಿ ಏನೈತಲ್ಲ ಇದೇ ರೀತಿಯಾಗಿ ಬ್ಲೌಸ್ ಇವಾಗ ಟ್ರೆಂಡಿಂಗ್ನಲ್ಲಿರೋದ್ರಿಂದ ಈ ರೀತಿಯಾಗಿ ಒಂದು ಬ್ಲೌಸ್ನ ಸ್ಟಿಚ್ ಮಾಡಬೇಕು ಅಂದ್ಕೊಂಡು ಬ್ಲೌಸನ್ನು ಇವಾಗ ಡ್ರಾ ಮಾಡ್ಲಾಕತ್ತೀನಿ. ನೋಡಿದ್ದು ಮಾರ್ಕಿಂಗು ನೀವು ಕರೆಕ್ಟಾಗಿ ಅಲ್ಲಿ ಅಳತೆ ಮಾಡಿ ನೀವು ಯಾವ ಶೇಪಲ್ಲಿ ಬೇಕಲ್ಲ ನೀವು ಮಾರ್ಕ್ ಮಾಡ್ಬೋದು. ಹಾಗೆ ನೀವು ಇಲ್ಲಿ ಅಂದರೆ ಬಾಡಿ ಮೆಜರ್ಮೆಂಟ್ ಬೇಸ್ ಮೇಲೆ ಅಂತಂದರೆ ನೀವು ಇಲ್ಲಿ ಚೇಂಜಸ್ ಮಾಡಬೇಕಾಗ್ತೈತಿ. 45 ಸುತ್ತಳತೆಗೆ ಅಂತಂದರೆ ಶೋಲ್ಡರ 8.5 ಇಂಚು ತೊಗೊಂಡ್ರೂ ನಡಿತೈತಿ. ಬಟ್ ನಾನು ಮೊದಲಿಗೆ ಆಲ್ರೆಡಿ ಒಂದು ಬ್ಲೌಸ್ ಸ್ಟಿಚ್ ಮಾಡಿರೋದ್ರಿಂದ ಸ್ವಲ್ಪ ಟೈಟ್ ರೀತಿ ಅನಿಸ್ತಾ ಇತ್ತು. ಹೀಗಾಗಿ ನಾನು 9 ಇಂಚ್ ತೊಗೊಂಡಿದ್ದೀನಿ. ಅಂದರೆ ಶೋಲ್ಡರ್ ಜಾಯಿಂಟು ಎಲ್ಲ ಸ್ಟಿಚಿಂಗ್ ಮಾರ್ಜಿನನ್ನು ಸೇರಿಸ್ಬಿಟ್ಟೆ ನಾನು 9 ಇಂಚ್ ತೊಗೊಂಡಿರೋದು. ಈ ರೀತಿಯಾಗಿ ಸೇಪ್ ಹಾಕಿಬಿಟ್ಟು ಬ್ಲೌಸನ್ನು ಸೇಪ್ ಹಾಕ್ತೆ. ಆಮೇಲೆ ಇವಾಗ ನೋಡ್ತಾ ಇದ್ದೀರಲ್ವ, ಈ ರೀತಿಯಾಗಿ ಕ್ಯಾನ್ವಾಸನ್ನು ಫೋಲ್ಡ್ ಮಾಡಿಬಿಟ್ಟು ಮಧ್ಯದಲ್ಲಿ ಒಂದು ಮಾರ್ಕನ್ನು ಹಾಕೀನಿ. ಮಧ್ಯದಲ್ಲಿ ಯಾಕೆ ಮಾರ್ಕ್ ಅಂತಂದರೆ ಇಲ್ಲಿ ನಾವು ಬೋಟ್ ನೆಕ್ ಶೇಪ್ ಹಾಕುವಾಗ ಆ ಸೆಂಟ್ರ್ ಪಾಯಿಂಟ್ ಅನ್ನೋದು ಇಂಪಾರ್ಟೆಂಟ್ ಆಗ್ತೈತಿ. ಹೀಗಾಗಿ ಇವಾಗ ನೋಡಿದ್ರಲ್ವ, ಅದನ್ನು ನಾನು ಬಟ್ಟೆ ಮೇಲೆ ಇಟ್ಬಿಟ್ಟು ಡ್ರಾ ಮಾಡಿ ಇವಾಗ ಒಂದು ಲೈನಿಂಗ್ ಮೇಲೆ ಏನೈತಲ್ಲ ಐರನನ್ನು ಮಾಡ್ತಾಯಿದ್ದೀನಿ. ಇಲ್ಲ ನೀವು ಐರನ್ ಮಾಡಲ್ಲ ಅಂದರೆ ನೀವು ಡೈರೆಕ್ಟಾಗಿ ನೀವು ಇದ್ರ ಮೇಲೆ ಸ್ಟಿಚ್ ಹಾಕ್ಕೊಂಡು ಕೂಡ ಮಾಡ್ಬೋದು. ಹಾಗೆ ಇವಾಗ ಮೇನ್ ಫ್ಯಾಬ್ರಿಕ್ ಮೇಲೆ ನಾನು ಸ್ಟಿಚ್ಚನ್ನು ಹಾಕ್ತಾಯಿದ್ದೀನಿ. ಇವಾಗ ಏನು ಡ್ರಾ ಮಾಡ್ಕೊಂಡಿದ್ದೀವಲ್ವ ಅದ್ರ ಮೇಲೇ ನಾನು ಸ್ಟಿಚ್ನ ಹಾಕ್ಲಾಕತ್ತಾನೆ. ಹಾಗೆ ಲೈನಿಂಗ್ ಮೇಲೆ ಇವಾಗ ಕ್ಯಾನ್ವಾಸನ್ನು ಇಟ್ಬಿಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ. ಅಂದರೆ ನಾವು ಸೇಪ್ ಹಾಕಿದ್ವಲ್ಲ ಬ್ಲೌಸ್ ಮೇಲೆ, ಲೈನಿಂಗ್ ಮೇಲೆ ಸೇಪ್ ಹಾಕಿದ್ವಲ್ಲ ಮೊದಲಿಗೆ, ಆ ರೀತಿಯಾಗಿ ನೀವು ಸೆಂಟ್ರಲ್ಲಿ ಮಾರ್ಕಿಂಗ್ ಮಾಡಿರೋದು ಅಂದರೆ ಆ ವಿಡಿಯೋ ಮಿಸ್ ಆಯ್ತಿದ್ರೊಳಗೆ ನಾನು ಎಡಿಟಿಂಗ್ ಮಾಡುವಾಗ ಅದು ಮಿಸ್ ಆಯ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಇದು ಈ ರೀತಿಯಾಗಿ ಡ್ರಾ ಮಾಡ್ಕೊಂಡ್ಬಿಟ್ಟು ಸೈಡ್ ಏನೈತಲ್ಲ ನೀವು 1 ಅಥವಾ 1.5 ಇಂಚು ಕ್ಯಾನ್ವಾಸನ್ನು ಅಂದರೆ ಫೋಲ್ಡ್ ಮಾಡೋದಕ್ಕೋಸ್ಕರ ಅಂತ ಹೇಳಿದ್ದು ಅಷ್ಟು ಬಿಟ್ಬಿಟ್ಟು ನೀವು ಕಟ್ ಮಾಡಿ ಐರನ್ ಮಾಡಬೇಕಾಗತ್ತೆ. ಅಂದರೆ ಒಂದು ಅವಸರದೊಳಗೆ ಏನೈತಲ್ಲ ಎಡಿಟಿಂಗ್ ಮಾಡೋ ಒಳಗೆ ಸೊ ಅದು ಮಾರ್ಕ್ ಶೇಪ್ ಹಾಕೋದನ್ನು ಅಂದರೆ ಬ್ಲೌಸ್ ಮೇಲೆ ಹಾಕೋ ತೋರಿಸಿನಿ. ಬಟ್ ಕ್ಯಾನ್ವಾಸ್ ಮೇಲೆ
ಹಾಕೋದು. ಮಾರ್ಕಿಂಗ್ ಸೇಪ್ ಅನ್ನೋದು ಅದೊಂದು ಚೂರು ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ. ಹೀಗಾಗಿ ಆಮೇಲೆ 1/4 ಇಂಚ್ ಆಗುವಷ್ಟು ಸ್ಟಿಚಿಂಗ್ ಈ ರೀತಿಯಾಗಿ ಸ್ಟಿಚ್ ಮಾಡಿಬಿಟ್ಟು ಕಟಿಂಗ್ ಮಾಡಬೇಕು. ಇಲ್ಲಿ ನೀವು ಫುಲ್ ಕ್ಲೋಸ್ ಬೇಕು ಅಂತಂದರೆ ನೀವು ಆ ರೀತಿಯೂ ಸ್ಟಿಚ್ ಮಾಡ್ಬೋದು. ನಾನು ಇಲ್ಲಿ ಡೋರಿನ ಅಟ್ಯಾಚ್ ಮಾಡ್ತೀನಿ. ಸ್ಟಿಚಿಂಗ್ ಮಾರ್ಜಿನ್ ಎಷ್ಟು ಬೇಕಲ್ಲ ಅಷ್ಟು ಬಿಟ್ಟು ಉಳಿದು ಏನೈತಲ್ಲ ಇಲ್ಲಿ ಕಟಿಂಗ್ ಮಾಡ್ತಾಯಿದ್ದೀನಿ. ತುಂಬ ಈಸಿ ಮೆಥಡೊಳಗೆ ನೀವೇ ಡಿಸೈನ್ನ ಈ ರೀತಿಯಾಗಿ ಇವಾಗ ಜಾಸ್ತಿ ಬೋಟ್ನೆಕ್ಕಲ್ಲಿ ಡಿಸೈನ್ ಮಾಡ್ತಾ ಇರೋದ್ರಿಂದ ಈ ರೀತಿಯಾಗಿ ಸ್ಟಿಚಿಂಗ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬಂದಿತ್ತು ಇದು ಬ್ಲೌಸ್ ಕೂಡ. ಇದಕ್ಕೆ ನಾನು ಗೋಲ್ಡ್ ಕಲರ್ ಪೈಪಿಂಗ್ ಕೂಡ ಕೊಡ್ತೀನಿ. ಇದನ್ನು ಇವಾಗೆಲ್ಲನೂ ಫೋಲ್ಡ್ ಮಾಡಿ ಆಮೇಲೆ ಐರನ್ ಮಾಡೋದನ್ನು ನಿಮ್ಗೆ ತೋರಿಸ್ತೀನಿ. ಈ ರೀತಿಯಾಗಿ ಐರನ್ ಮಾಡೋದ್ರಿಂದ ಬ್ಲೌಸ್ ತುಂಬಾ ನೀಟಾಗಿ ಬರುತ್ತೆ. ಇವಾಗ ಸೈಡ್ ಇನ್ನೂ ಬೆಂಡ್ ಪಟ್ಟಿ ಏನೈತಲ್ಲ ಇನ್ನೂ ಜಾಯಿಂಟ್ ಮಾಡಿಲ್ಲ. ಇವಾಗ ಫೋಲ್ಡ್ ಮಾಡಿದ ನಂತರ ನಾನು ಐರನನ್ನು ಮಾಡ್ತಾಯಿದ್ದೀನಿ. ಸೊ ನೋಡ್ಲಕತ್ತೀರಲ್ವ ಸೇಪ್ ಎಷ್ಟು ನೀಟಾಗಿ ಬಂದಿದೆ ಅಂಥೇಳಿ. ನೀವು ಇದೇ ರೀತಿಯಾಗಿ ಸಿಂಪಲ್ಲಾಗಿ ನೀವು ಡಿಸೈನನ್ನು ಮಾಡ್ಬೋದು. ಸೊ ಯಾವ ಕಡೆಯೂ ನೀರಿಗೆ ಇಲ್ಲದ ರೀತಿ ಈ ರೀತಿಯಾಗಿ ನೀವು ಮೊದಲಿಗೆ ಐರನ್ ಮಾಡಿಕೊಂಡು ಆಮೇಲೆ ಬ್ಲೌಸ್ ಸ್ಟಿಚ್ ಮಾಡಿದ್ರಿ ಅಂತಂದರೆ ಬ್ಲೌಸ್ ಫಿನಿಶಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಸೈಡ್ ಸ್ಟಿಚ್ಚನ್ನು ಹಾಕ್ಲಾಕತ್ತೀನಿ. ಇವಾಗ ಐರನ್ ಮಾಡೋದು ಕಂಪ್ಲೀಟ್ ಆಯಿತು. ಇವಾಗ ಸೈಡು ಈ ರೀತಿಯಾಗಿ ಸ್ಟಿಚ್ ಹಾಕ್ತಾಯಿದ್ದೀನಿ. ಇದೇ ರೀತಿಯಾಗಿ ಡಿಸೈನ್ 1-2 ಬ್ಲೌಸನ್ನು ನಾನು ಸ್ಟಿಚಿಂಗ್ ಮಾಡಿದೆ. ಬಟ್ ಅದೇನೈತಲ್ಲ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ಲಿಕ್ಕಾಗಲಿಲ್ಲ. ಹೀಗಾಗಿ ಈ ಬ್ಲೌಸ್ನಾದರೂ ನಾವು ವಿಡಿಯೋ ಮಾಡಿ ಹಾಕ್ಬೇಕಂತ ಹೇಳಿ ವಿಡಿಯೋನ ಮಾಡ್ಲಾಕತ್ತೀನಿ. ಹಾಗೆ ಸೈಡ್ ಏನೈತಲ್ಲ ಇವಾಗ ಲೈನಿಂಗನ್ನು ಅಳತೆ ಮಾಡಿ ತೊಗೊಂಡಿದ್ವಿ. ಮೇನ್ ಫ್ಯಾಬ್ರಿಕ್ ಏನೈತಲ್ಲ ಜಾಸ್ತಿ ಇರ್ತಕ್ಕಂಥ ಬಟ್ಟೆನ ಕಟಿಂಗ್ ಮಾಡಿ ತೆಗೆದ್ನೆ. ಹಾಗೆ ಬ್ಯಾಕ್ ಪಾರ್ಟಲ್ಲಿ ಕೂಡ ಏನೈತಲ್ಲ ಡಾಟನ್ನು ಹಿಡಿದೆ. ಇದಾದ ನಂತರ ಇದಕ್ಕೆ ಪೈಪಿಂಗ್ ಕೊಡ್ಲಿಕ್ಕೆ ಏನೈತಲ್ಲ ಕ್ರಾಸಾಗಿ ಈ ರೀತಿಯಾಗಿ ಬಟ್ಟೆನ ಕಟ್ ಮಾಡ್ತಾಯಿದ್ದೀನಿ. ಕ್ರಾಸಾಗಿ ಈ ರೀತಿಯಾಗಿ ಕಟಿಂಗ್ ಮಾಡೋದ್ರಿಂದ ಪೈಪಿಂಗ್ ತುಂಬ ನೀಟಾಗಿ ಬರ್ತೈತಿ. ಆಮೇಲೆ ಕರು ಸೇಪಲ್ಲಿ ಆಗಿರ್ಬೋದು ಯಾವುದೇ ರೀತಿಯಾಗಿ ನೀರಿಗೆ ಅನ್ನೋದು ಬರೋಂಗಿಲ್ಲ. ತುಂಬ ನೀಟಾಗಿ ಪೈಪಿಂಗ್ ಬರ್ತೈತಿ. ಇವಾಗ ನೋಡ್ಲಾಕತ್ತೀರಲ್ವ 1-2 ಪೀಸ್ ತೊಗೊಂಡು ಜಾಯಿಂಟ್ ಮಾಡಿಬಿಟ್ಟು ಮೊದಲಿಗೆ ಏನೈತಲ್ಲ ಈ ರೀತಿಯಾಗಿ ಒಂದು ಸೈಡು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಲಾಕತ್ತೀನಿ. ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ಲತ್ತಿರಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಏನೈತಲ್ಲ ಇವಾಗ ನೋಡ್ಲಾಕತ್ತೀರಲ್ವ ಬ್ಲೌಸನ್ನು ಉಲ್ಟಾ ಇಟ್ಬಿಟ್ಟು ಇವಾಗ ಪೈಪಿಂಗ್ ಬಟ್ಟೆನ ನಾನು ಅಟ್ಯಾಚ ಮಾಡ್ಲಾಕತ್ತೀನಿ. ಈ ರೀತಿಯಾಗಿರೋದ್ರಿಂದ ನಮ್ಮದು ಎಲ್ಲ ಕಡೆ ಒಂದೇ ರೀತಿಯಾಗಿ ನಾವು ಒಂದೇ ಸೇಮ್ ಒಂದು ಕಡೆ ದೊಡ್ಡದು ಸಣ್ಣದು ಆಗಂಗಿಲ್ಲ. ಪೈಪಿಂಗ ನೀಟಾಗಿ ಬರ್ತೈತಿ. ಹೀಗಾಗಿ ನೋಡ್ಲತ್ತಿರಲ್ವ ಕರೋ ಶೇಪ್ ಕೂಡ ತುಂಬ ನೀಟಾಗಿ ಬರ್ತೈತಿ. ಹಾಗೆ ಒಂದೊಂದು ಟಿಪ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತಾವೆ. ನಾವು ಸ್ಟಿಚಿಂಗ್ ಒಳಗೆ ಏನೈತಲ್ಲ ಇಂಪ್ರೂವ್ಮೆಂಟ್ ಆದ್ವಿ ಅಂತಂದರೆ ಇದ್ರೊಳಗೆ ನಾವು ಅರ್ನಿಂಗು ತುಂಬ ಮಾಡ್ಬೋದು. ಇವಾಗ ಮನೆದ ನೀವು ನೋಡಿರ್ಬೋದು ಡೈಲಿ ಲಾಗಲ್ಲಿ. ಅದ್ರ ಜೊತೆಗೆ ನಾನು ಚಿಕ್ಕ ಪುಟ್ಟ ಈ ರೀತಿಯಾಗಿ ಬ್ಲೌಸ್ ಸ್ಟಿಚಿಂಗ್ ಮಾಡೋದ್ರಿಂದ ಏನೈತಲ್ಲ ಜಾಸ್ತಿ ಟ್ರೆಂಡಿಂಗ್ ಒಳಗೆ ಇಂತಹ ಒಂದು ಡಿಫ್ರೆಂಟ್ ಡಿಸೈನ್ಸ್ನ ಸ್ಟಿಚ್ ಮಾಡಿಕೊಡು ಅಂತ ಹೇಳ್ತಿರ್ತಾರೆ ಕಸ್ಟಮರ್. ಹೀಗಾಗಿ ಇವತ್ತು ಈ ಬ್ಲೌಸ್ ಆಲ್ರೆಡಿ 1-2 ಬ್ಲೌಸ್ ಸ್ಟಿಚಿಂಗ್ ಮಾಡಿಸಿದ್ನಿ. ಅಂದರೆ ಇಲ್ಲಿ ಹಳ್ಳಿ ಒಳಗೆ ಏನೈತಲ್ಲ ಜಾಸ್ತಿ ಪ್ಲೇನ್ ಬ್ಲೌಸ್ ಮತ್ತು ರೌಂಡ್ ನೆಕ್ ಇಟ್ಟ ಈ ರೀತಿಯಾಗಿ ಟೈಲರಿಂಗ್ ಆದಮೇಲೆ ನಾವು ತುಂಬ ಕಷ್ಟಪಡಲೇಬೇಕಾಗ್ತೈತಿ. ಹೀಗಾಗಿ ಎಲ್ಲ ಒಂದು ಡಿಸೈನ್ಸ್ ನಮ್ಮ ಕೈ ಕೂರಬೇಕಾಯ್ತು ಅಂತಂದರೆ ನಾವು ತುಂಬ ಪ್ರಾಕ್ಟೀಸ್ ಮಾಡಿ ಕಸ್ಟಮರ್ ಬ್ಲೌಸನ್ನು ಸ್ಟಿಚಿಂಗ್ ಮಾಡಬೇಕಾಗ್ತೈತಿ. ಪೈಪಿಂಗ್ ಅನ್ನೋದು ತುಂಬಾ ನೀಟಾಗಿ ಬಂದಿತ್ತು. ಫೈನಲ್ ಲುಕ್ ನೋಡಿದ್ರೂ ತುಂಬ ನೀಟಾಗಿ ಬಂದಿತ್ತು. ಹಾಗೆ ನಿನ್ನೆ ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡ್ಯಾರ ಪ್ರಿನ್ಸಸ್ ಕಟ್ರಿ ಯಾವ ರೀತಿಯಾಗಿ ಬ್ಲೌಸ್ ಸ್ಟಿಚಿಂಗ್ ತೋರಿಸ್ರಿ ಅಂಥೇಳಿ. ನೋಡ್ತೀನಿ ಇನ್ನೊಂದು 2-3 ದಿನದಲ್ಲಿ
ಆ ವಿಡಿಯೋ ಮಾಡಿದೆ ಅಂತಂದರೆ ಖಂಡಿತವಾಗ್ಲೂ ನಾನು ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡ್ತೀನಿ ಅನ್ನೋದನ್ನು ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫೈನಲಾಗಿ ನೋಡ್ಲಿಕ್ಕತ್ತಿರಲ್ಲ ಪೈಪಿಂಗ್ ಮಾಡೋದು ಕಂಪ್ಲೀಟ್ ಆಯಿತು. ಇವಾಗ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟನ್ನು ನಾನು ಜಾಯಿಂಟ್ ಮಾಡ್ತಾಯಿದ್ದೀನಿ. ಆ ಸ್ಲೀವ್ ಏನೈತಲ್ಲ ಯಾವುದೇ ರೀತಿಯಾಗಿ ಡಿಸೈನ್ನ ಮಾಡ್ತಾಯಿಲ್ಲ, ಅಂದರೆ ಶಾರ್ಟ್ ಸ್ಲೀವ್ನ ಇಟ್ಬಿಟ್ಟು ಸ್ಟಿಚ್ಚನ್ನು ಮಾಡ್ಲಾಕತ್ತೇನೆ. ಲಾಂಗ್ ಸ್ಲೀವ್ ಈ ಬಟ್ಟೆಯಲ್ಲಿ ಅಡ್ಜಸ್ಟ್ ಆಗಲಿಲ್ಲ, ಹೀಗಾಗಿ ನಾನು ಶಾರ್ಟ್ ಸ್ಲೀವ್ ಇಟ್ಟನ್ನು ಈ ರೀತಿಯಾಗಿ ಸ್ಟಿಚ್ ಮಾಡ್ಲಾತೀನಿ. ಇಂಥ ಒಂದು ಡಿಸೈನ್ ಬ್ಲೌಸ್ ಏನೈತಲ್ಲ ಲಾಂಗ್ ಸ್ಲೀವ್ ಇಟ್ಟು ಪಪ್ ಮಾಡಿ ಸ್ಟಿಚ್ ಮಾಡ್ತೀವಿ ಅಂತಂದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಹೆಚ್ಚು ಕಡಿಮೆ ಏನು ಬಂದಿರತ್ತಲ್ಲ ಸೈಡಲ್ಲಿ ನಾನು ಇವಾಗ ಕಟ್ಟಿಂಗ್ ಮಾಡಿ ನಂತರ ನಾನು ಶೋಲ್ಡರ್ ಸ್ಲೀವನ್ನು ಜಾಯಿಂಟ ಮಾಡ್ಕೊಳ್ತೀನಿ. ಹಾಗೆ ಇವಾಗ ಶೋಲ್ಡರು ಕೂಡ ಕರೆಕ್ಟಾಗಿಯೇ ಬಂದದ. ಇವಾಗ ಸ್ಲೀವ್ ಜಾಯಿಂಟ್ ಮಾಡಿಬಿಟ್ಟು ಫೈನಲಾಗಿ ಬ್ಲೌಸ್ ಯಾವ ರೀತಿಯಾಗಿ ಬಂದತ್ತೆ ಅಂಥೇಳಿ ತೋರಿಸ್ತೀನಿ. ಫ್ರಂಟ್ ನೆಕ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ವೇರ್ ಮಾಡಿದ ನಂತರನೂ ತುಂಬಾ ಬ್ಲೌಸ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಥಂಬ್ನೇಲಲ್ಲಿ ನೋಡಿರ್ಬೋದು, ನಾನು ಇದೇ ಬ್ಲೌಸನ್ನು ವೇರ್ ಮಾಡಿಬಿಟ್ಟು ನೀವು ಥಂಬ್ನೇಲ್ ಫೋಟೋನ ನಾನು ಶೇರ್ ಮಾಡಿದ್ದೀನಿ. ಹಾಗೆ ನೋಡ್ತಾ ಇರ್ಬೋದು ಫೈನಲಾಗಿ ಈ ರೀತಿಯಾಗಿ ಬ್ಲೌಸ್ ಬಂದಿದೆ. ಅಂದರೆ ಡ್ರೈ ಫ್ರೂಟು ರಿಂಗ್ ಲೈಟ್ ಇತ್ತು ಅಂತಂದರೆ ಒಂದು ಸ್ವಲ್ಪ ಇನ್ನೂ ಬ್ಲೌಸ್ ನೆಕ್ ಅನ್ನೋದು ಇನ್ನೂ ಹೈಲೈಟಾಗಿ ಕಾಣಿಸ್ತೈತಿ. ನೋಡ್ಲಕತ್ತೀರಲ್ಲ, ಇನ್ನೂ ಒಂದು ಸ್ವಲ್ಪ ಚಾನಲ್ ಗ್ರೋ ಆಗೋವರೆಗೂ ಇದೇ ರೀತಿಯಾಗಿ ನಾನು ವಿಡಿಯೋಸ್ನ ಮಾಡ್ತೀನಿ. ಹಾಗೆ ಯಾರೆಲ್ಲ ನಮ್ಮ ವಿಡಿಯೋನ ನೋಡ್ಲಾಕತ್ತಿರಲ್ಲ ಇಷ್ಟ ಆದರೆ ಲೈಕ್ ಕೊಡಿರಿ. ಇದೇ ರೀತಿಯಾಗಿ ಇನ್ನಷ್ಟು ಡಿಫ್ರೆಂಟ್ ನಿಮಗೆ ಡಿಸೈನ್ಸ್ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಯಾರೆಲ್ಲ ನೋಡ್ಲತ್ತರ ಎಲ್ಲರೂ ಕೂಡ ಧನ್ಯವಾದಗಳು.